ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಒಳ್ಳೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇವತ್ತು ಆ ಸಂವಿಧಾನ 75 ವರ್ಷ ನಮ್ಮ ಸ್ವತಂತ್ರ ಸಿಕ್ಕಿದ ಸಮೇತ ನಾವು ಇಡೀ ಭಾರತ ದೇಶ ಒಗ್ಗಟ್ಟಾಗಿದೆ. ನಾವು ರಾಜಕೀಯ ಮಾಡೋದು ಎಲೆಕ್ಷನ್ ಚುನಾವಣೆಯಲ್ಲಿ ನಾವು ಮಾಡಿದಂತ ಸಾಧನೆ ವಿಚಾರದಲ್ಲಿ ಭಾಷಣ ಮಾಡಿ ಜನರ ಹತ್ರ ಹೋಗ್ಬಿಟ್ಟು ಮತ ಕೇಳಬೇಕು. ಇವತ್ತು ಬರೀ ಜಾತಿಯ ವಿಚಾರದಲ್ಲಿ ಹೇಳ್ಬಾರ್ದು. ಇವತ್ತು ನಾನು ಒಬ್ಬ ಕ್ರಿಶ್ಚಿಯನ್ ಆಗಿ ಹುಟ್ಟಬೇಕಾದ್ರೆ ನಾನೇನು ಅಪ್ಲಿಕೇಶನ್ ಹುಟ್ಟಿದಲ್ಲ. ಆಕಸ್ಮಿಕವಾಗಿ ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಕ್ಕೆ ನಾನು ಕ್ರಿಶ್ಚಿಯನ್ ಆದೆ. ಅದೇ ರೀತಿಯಲ್ಲಿ ಒಬ್ಬ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು. ಆದ್ರೆ ನಾವೆಲ್ಲ ಪ್ರತಿಯೊಬ್ಬರು ಭಾರತೀಯರು. ನಾವು ಈ ಭಾರತ ದೇಶಕ್ಕೋಸ್ಕರವಾಗಿ ನಾವು ಇದು ಮಾಡಬೇಕು, ಆ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡಬೇಕೆಂಬುದಾಗಿ ಹೇಳಿ ಬರೀ ಜಾತಿ ಮೇಲೆ ಜಾತಿ ಎತ್ತುಕಟ್ಟಲು ಆಗೋದಿಲ್ಲ. ಹೌದು, ಪೈಪೋಟಿ ಇರಲಿ. ಇವತ್ತು 80ರಷ್ಟು 85ರಷ್ಟು ಹಿಂದೂಗಳಿದ್ದಾರೆ. ಇವರು 11 ವರ್ಷದ ಅಧಿಕಾರದಲ್ಲಿದ್ದಾರೆ. ಈ ಹಿಂದೂಗಳಿಗೆ ಒಳ್ಳೇದು ಮಾಡಿ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ನೀವು ಒಂದು 80% ಹಿಂದೂಗಳಿಗೆ ಒಳ್ಳೇದು ಮಾಡಿದ್ರೆ ಬಹುಶಃ ನಿಮ್ಮನ್ನು ಯಾರು ಅಧಿಕಾರದಿಂದ ತೆಗಿತಾ ಇರಲಿಲ್ಲ. ನೀವು ಒಳ್ಳೇದು ಮಾಡಿದ್ರೆ ಬರೀ ಭಾಷಣದಲ್ಲಿ ಮಾಡಿಕೊಂಡ್ರೆ ಆಗೋದಿಲ್ಲ. ನಮ್ಮ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದಾಗ ಒಂದು ಮಾತು ಹೇಳಿದ್ರು. ಅವರು ಒಂದು ಆರಾಧನಾ ಸ್ಕೀಮ್ ಕೊಟ್ಟರು. ಯಾವಾಗ ಏನು ಹೇಳಿದ್ರು ಅಂತ ಬಿಟ್ರೆ, ನೋಡಿ ಅಯೋಧ್ಯೆಯಲ್ಲಿ ಮಾತಲ್ಲ ರಾಮ ಮಂದಿರ ಇರೋದು, ಅಯೋಧ್ಯೆಯಲ್ಲಿ ಇರ್ಲಿ, ಅಲ್ಲಿ ಬೇಕಾದ್ರೆ ಒಂದು ವರ್ಷಕ್ಕೆ ಒಂದ್ಸತಿನೋ 2 ವರ್ಷಕ್ಕೆ ಒಂದ್ಸತಿ ನಮ್ಮವ್ರು ಹೋಗ್ತಾರೆ. ನಮ್ಮ ಕೇರಿಯಲ್ಲಿ ಸಮೇತ ರಾಮ ಮಂದಿರ ಇದೆ. ಅದನ್ನ ನಾವು ನೋಡಿಕೊಂಡು ಪೂಜೆ ಮಾಡುವಂತ ಕೆಲಸಗಳನ್ನು ನಾವು ಮಾಡ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಷ್ಟು ಹಿಂದೂಗಳು ಬೇರೆ ಯಾವ ಪಕ್ಷದಲ್ಲಿ ಇಲ್ಲ. ಎಲ್ಲ ಇವತ್ತು ನೋಡಿ, ವೇದಿಕೆ ನೋಡಿ ಯಾರಿದ್ದಾರೆ, ಅವರೆಲ್ಲ ಹಿಂದೂಗಳಲ್ವಾ? ನಾವು ಇವತ್ತು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಜೈನ್ ಇರ್ಬೋದು, ಸಿಖ್ಖರಿರ್ಬೋದು, ನಾವೆಲ್ಲ ದೇಶದ ಏಳಿಗೆಗೆ ಕೆಲಸ ಮಾಡೋಣ. ಯಾವುದೇ ಒಂದು ಅಳಿಲ್ ಕೆಲಸ ಮಾಡಿದ್ರು ಸಮೇತ ಜನಸಾಮಾನ್ಯರಿಗೆ ಸಹಾಯವಾಗುವಂತ ಕೆಲಸವನ್ನು ಇವತ್ತು ಮಾಡಬೇಕಾದ ಉದ್ದೇಶದಿಂದ ಇವತ್ತು ನಮ್ಮ ಸಿದ್ದರಾಮಯ್ಯಜಿಯವರು ಹಗಲು ರಾತ್ರಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರು ಹೋದಲ್ಲೆಲ್ಲ ಸಾಕಷ್ಟು ಜನ ಬೆಂಬಲ ಕೊಡ್ತಿದ್ದಾರೆ. ಅದೇ ರೀತಿಯಲ್ಲಿ ಬಹುಶಃ ಆರ್ಗನೈಸೇಷನ್ ವಿಚಾರದಲ್ಲಿ ನಮ್ಮ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದರಲ್ಲಿ ಮತ್ತೆ ಅವರು ಸಮೇತ ಸಾಕಷ್ಟು, ಈಗ ನಾನು ಒಂದು ಹೇಳೋದಾದ್ರೆ, ಇಂಧನ ಸಚಿವರಾಗಿ ನಿಮ್ಗೆ ಹೇಳೋದಾದ್ರೆ, ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ DK ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದರು. ನನ್ನ ಖಾತೆ ಅವ್ರ ಕೈಲಿ ಇತ್ತು. ಅವರು ನಾನು ಇಂಧನ ಆಗುವ ತನಕ ನನಗೆ ಗೊತ್ತಿರಲಿಲ್ಲ. ನಾನು ಪಾವಗಡೆಗೆ ಹೋಗಿದೆ. ಕೆಲವು ನಮ್ಮ ಪತ್ರಿಕಾ ಪ್ರತಿನಿಧಿಗಳ ಸಮೇತ ನಾನು ರಿಕ್ವೆಸ್ಟ್ ಮಾಡಿ ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ಅದು ಏನಂದ್ರೆ 2000 ಮೆಗಾವಾಟ್ ಸೋಲಾರ್ ಅಂದಿನ ಕಾಲದಲ್ಲಿ ಯಾವತ್ತದು